ದಂಡವನ್ನು ಶಾಸ್ತ್ರವೇ ವಿಧಾನ ಮಾಡುತ್ತೆ. ದಂಡ ಅಂದರೆ ಹೊಡೆಯೋದು, ಹಿಂಸೆ, ಹಿಂಸೆಯಿಂದ ಪಾಪ ಅಂತ ಮತ್ತೊಂದು ಕಡೆಗೆ ಶಾಸ್ತ್ರ ಹೇಳುತ್ತೆ. ಇದರಂತೆ ಗುರುಗಳು ಶಿಷ್ಯರಿಗೆ ದಂಡವನ್ನು ಮಾಡಬೇಕು ಅಂತ ಹೇಳ್ತದೆ. ಶಿಷ್ಯರು ಚೆನ್ನಾಗಿ ಅಧ್ಯಯನ ಮಾಡಲಿಲ್ಲ, ಬ್ರಹ್ಮಚರ್ಯವನ್ನು ಪರಿಪಾಲನೆ ಮಾಡಲಿಲ್ಲ, ಗುರುಗಳ ಸೇವೆಯನ್ನು ಸರಿಯಾಗಿ ಮಾಡಲಿಲ್ಲ, ವಿಹಿತವಾದ ಕರ್ತವ್ಯಗಳಲ್ಲಿ ನ್ಯೂನತೆ, ಸಂಧ್ಯಾವಂದನ ಮಾಡುವುದಿಲ್ಲ, ಅಗ್ನಿಕಾರ್ಯಾದಿಗಳನ್ನು ಮಾಡುವುದಿಲ್ಲ, ಹಾಗಾದರೆ ನೀವು ಮಾಡುವುದು ತಪ್ಪು ಅಂತ ಹೇಳಿ ತಿಳಿಸಬೇಕು. ಹೇಳಿದರೂ ಕೇಳಲಿಲ್ಲ, ದಂಡ ಮಾಡಬೇಕು ಅಂತಿದೆ. ಆದರೆ ದಂಡ ಮಾಡಿದರೆ ಹಿಂಸೆ ಪಾಪ ಅಂತ ಮತ್ತೊಂದು ಕಡೆಗೆ ಹೇಳ್ತಾರೆ. ತಂದೆ ತಾಯಿಗಳು ಮಕ್ಕಳಿಗೆ ದಂಡನ ಮಾಡಬೇಕು. ಲಾಲಯೇತ್ ಪಂಚವರ್ಷಾಣಿ, ಮೊದಲು 5 ವರ್ಷ ಮಕ್ಕಳನ್ನು ಚೆನ್ನಾಗಿ ಆಟ ಆಡಿಸ್ಬೇಕಂತ. ಚಿಕ್ಕ ಮಕ್ಕಳನ್ನು ಪ್ರೀತಿಯಿಂದ ಬೆಳೆಸಬೇಕಷ್ಟೆ. ದಶವರ್ಷಾಣಿ ತಾಡಯೇತ್, ಮುಂದೆ 10 ವರ್ಷಗಳವರೆಗೆ ಅಂದರೆ 15ನೆಯ ವರ್ಷದವರೆಗೆ ಚೆನ್ನಾಗಿ ಹೊಡೆಯಬೇಕು ಅವನನ್ನು. ಸುಮ್ಮನೆ ಹೊಡೆಯೋದಲ್ಲ, ತಪ್ಪು ಮಾಡಿದಾಗ. ಪ್ರಾಪ್ತೇತು ಷೋಡಶೇ ವರ್ಷೇ ಪುತ್ರಂ ಮಿತ್ರವದಾಚರೇತ್, 16ನೆಯ ವರ್ಷ ಪ್ರಾರಂಭ ಆದರೆ ಅಷ್ಟೊತ್ತಿಗೆ ಅವನಿಗೆ ತಿಳುವಳಿಕೆ ಬಂದಾಗಿರ್ತದೆ ಅಂತ ಮಗನ ಜೊತೆಗೆ ಮಿತ್ರನಂತೆ ವ್ಯವಹಾರ ಮಾಡಬೇಕು. ಅರ್ಥಾತ್ ತಿಳುವಳಿಕೆ ಹೇಳಬೇಕಷ್ಟೇ ಹೊರತು ಹೊಡೆಯೋ ಅವಶ್ಯಕತೆ ಇಲ್ಲ. ತಿಳುವಳಿಕೆ ಇಲ್ಲದ ಅವಸ್ಥೆ, ಆದರೆ ತಪ್ಪು ಮಾಡ್ತಾ ಇರ್ತಾನೆ, ತಿದ್ದಬೇಕು. ಆ ಅವಸ್ಥೆ 5ನೆಯ ವರ್ಷದಿಂದ 15ನೆಯ ವರ್ಷದವರೆಗೆ ಅವನನ್ನು ಚೆನ್ನಾಗಿ ಹೊಡೆಯಬೇಕು ಅಂತ. ಮತ್ತು ಆಗಲಾದರೂ ಹೊಡೆದರೆ ಅದು ಹಿಂಸೆಗೆ ಪಾಪ. ಗುರು ಶಿಷ್ಯನಿಗೆ, ತಂದೆ ತಾಯಿಗಳು ಮಕ್ಕಳಿಗೆ, ರಾಜರು ಪ್ರಜೆಗಳಿಗೆ ಮಾಡುವ ದಂಡಕ್ಕೆ ಪಾಪ ಉಂಟೋ ಇಲ್ಲವೋ?